ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತ ಪಾಕಿಸ್ತಾನ T20 ವಿಶ್ವಕಪ್ ಪಂದ್ಯಾವಳಿ ಹಿನ್ನೆಲೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕೂಡ ಕ್ರಿಕೆಟ್ ಅಭಿಮಾನಿಗಳು ಭಾರತಕ್ಕೆ ಶುಭ ಕೋರ್ತಾ ಇದ್ದಾರೆ. ತಾವು ಗಮನಿಸಬಹುದು, ನಾನು ಪುನೀತ್ ರಾಜ್ಕುಮಾರ್ ಅವರ ಜಿಲ್ಲಾ ಕ್ರೀಡಾಂಗಣದಲ್ಲಿ ತಾವು ಗಮನಿಸಬಹುದು, ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಶುಭ ಕೋರುವ ರೀತಿಯಲ್ಲಿ ಕೂಡ ಆಲ್ ದ ಬೆಸ್ಟ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ಇವತ್ತು T20 ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾರತ ತಂಡ ಬಹಳ ಅದ್ಭುತವಾಗಿ ಪ್ರದರ್ಶನ ತೋರಬೇಕು ಅನ್ನೋದು ಕೂಡ ಸಾಕಷ್ಟು ಆಶಿಸ್ತಾ ಇದ್ದಾರೆ. ಅಭಿಮಾನಿಗಳು ಕೂಡ ಸಾಕಷ್ಟು ಆಲ್ ದ ಬೆಸ್ಟ್ ಇಂಡಿಯಾ ಅಂತ ಹೇಳ್ತಾರೆ. ಚಿನ್ನರ ಕೈಯಲ್ಲಿ ಕೂಡ ಗಮನಿಸಬಹುದು, ಚಿನ್ನರು ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಶುಭ ಹಾರೈಕೆಯನ್ನು ನಮ್ಮ ಭಾರತ ತಂಡಕ್ಕೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ಕ್ರಿಕೆಟ್ ಅಭಿಮಾನಿಗಳನ್ನು ಕೂಡ ಮಾತಾಡ್ತೀನಿ. ಸರ್, ಇವತ್ತು ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ T20 ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾರತ ಎದುರಾಗ್ತಾ ಇದೆ, ತಾವೇನು ಆಸ್ತಿದೆ? ಸರ್, ಇಂಡಿಯಾ ಗೆಲ್ಬೇಕು ಸರ್, ಅಷ್ಟೇ. ಗೆಲ್ಲಬೇಕು ಸರ್, ಗೆಲ್ಬೇಕು ಇಂಡಿಯಾ. ಅದೇನು ದೊಡ್ಡ ಟೀಮ್ ಅಲ್ಲ ಅವ್ರದ್ದು. ಪಾಕಿಸ್ತಾನ ಈಜಾಗಿ ಗೆದ್ದುಬಿಡ್ತಾರೆ. ಒಳ್ಳೆ ಬಾಲಿಂಗ್ ಇದೆ ಇಂಡಿಯಾವ್ರದ್ದು, ಒಳ್ಳೆ ಬ್ಯಾಟಿಂಗ್ ಇದೆ, ಒಳ್ಳೆ ಫೀಲ್ಡಿಂಗ್ ಇದೆ. ಒಳ್ಳೆ ಅಭಿಷೇಕ್ ಬ್ಯಾಟ್ಸ್ಮನ್ ಇದ್ದಾನೆ, ಇಶಾನ್ ಕಿಶನ್ ಇದ್ದಾನೆ, ಸಂಜು ಸ್ಯಾಮ್ಸನ್ ಇದ್ದಾನೆ, ಸೂರ್ಯಕುಮಾರ್ ಯಾದವ್ ಇದ್ದಾನೆ, ಒಳ್ಳೆ ರಿಂಕು ಸಿಂಗ್ ಇದ್ದಾರೆ ಬ್ಯಾಟ್ಸ್ಮನ್ ಲೈನಿಂಗು. ಬಾಲಿಂಗ್ ಲೈನ್ ಬಂದ್ಬಿಟ್ಟು ಬುಮ್ರಾ, ಆಮೇಲೆ ವರುಣ್ ಚಕ್ರವರ್ತಿ, ಆಶುಷ್ ಸಿಂಗ್ ಮತ್ತು ಒಳ್ಳೆ ಬಾಲರ್ ಇದ್ದಾರೆ, ಒಳ್ಳೆ ಫೀಲ್ಡಿಂಗ್ ಇದೆ. ಅದೇನು ದೊಡ್ಡ ಟೀಮ್ ಅಲ್ಲ. ಅವರು ಆಲ್ರೆಡಿ ಹೊರಗೆ ಹೋಗಿದ್ದಾರೆ, ಮತ್ತೆ ಏನೋ ರಿಕ್ವೆಸ್ಟ್ ಮಾಡಿಬಿಟ್ಟು ಮತ್ತೆ ಒಳಗೆ ಬಂದಿದ್ದಾರೆ ಇಂಡಿಯಾದವರು. ಅವರು ಪಾಕಿಸ್ತಾನವರು ಆ ಟೀಮಿಗೆ ಏನು ದೊಡ್ಡ ನಮ್ಮವ್ರದಲ್ಲ. ಎಷ್ಟನ್ನ ಹೊಡಿ ನಮ್ಮವ್ರು ಇಂಡಿಯಾದವ್ರು ಬ್ಯಾಟಿಂಗ್ ಬಿದ್ದರೆ 200+ ಹೊಡಿತಾರೆ, ಕಡಿಮೆ ಹೊಡೆಯೋದಲ್ಲ. ಅವ್ರು ಏನು 130, 150 ಒಳಗೆ ಆಲ್ ಔಟ್ ಆಗಿರ್ತಾರೆ. ಇದು ನಮ್ಮಲ್ಲಿ ಬ್ಯಾಟಿಂಗ್ ಯಾರು ಚೆನ್ನಾಗಿ ಮಾಡ್ಬೋದು ಅಂದರೆ ಇಂಡಿಯಾ ತಂಡದಿಂದ ಬ್ಯಾಟಿಂಗ್ ಯಾರು ಚೆನ್ನಾಗಿ ಮಾಡ್ಬೋದು ಅಂತ? ಟಾಪ್ ಆರ್ಡರ್ಸ್ ಎಲ್ಲರೂ ಕೂಡ ಹೈ ಕ್ಲಾಸ್ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಅಂದರೆ ಯೂತ್ ಕೂಡ ಎಲ್ಲರೂ ಯೂತ್ ಐಕಾನ್ಸೇ ಜಾಸ್ತಿ ಇರೋದು. ಸೊ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ರಿಂಕು, ತಿಲಕು, ಹಾರ್ದಿಕ್ ಪಾಂಡ್ಯ ಮತ್ತು ಶಿವನ್ ಧೂಬೆ, ಸೊ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ಟಾಪ್ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಅವರು ಬಾಲಿಂಗ್ ನಮಗೇನು ಅಷ್ಟು ಎಫೆಕ್ಟ್ ಅನ್ಸೋದಿಲ್ಲ. ಬಾಲಿಂಗ್ ಕೂಡ ಬೂಮ್ರಾ ಡೆತ್ ಸ್ಪೆಷಲಿಸ್ಟ್ ಇದ್ದಾರೆ, ಆಮೇಲೆ ಹರ್ಷದೀಪ್ ಇದ್ದಾರೆ ಓಪನಿಂಗ್ ಬಾಲರು, ವರುಣ್ ಚಕ್ರವರ್ತಿ ಬಾಲಿಂಗ್ ಅಂತೂ ಅವರು ಆಡೋದು ಡೌಟೇ. ಸೊ ಯಾಕಂದರೆ ಅಂಥ ಸ್ಪಿನ್ಗಳು ಅವ್ನು ಮಾಡ್ತಾ ಇದ್ದಾನೆ, ಇವಾಗ ಫುಲ್ ಫಾರ್ಮಲ್ಲಿ ಇದ್ದಾನೆ. ಸೊ ಹಂಗಾಗಿ ನಮಗೇನು ಗೆಲುವೇನು ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ಬೋದು. ಇವತ್ತು ಭಾರತ ಮತ್ತು ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯ. ಬೇರೆ ಪಂದ್ಯಗಳು ಬೇರೆ ಬೇರೆ ದೇಶದಲ್ಲಿದ್ದಾಗ ಕೂಡ ಅಷ್ಟೊಂದು ಹೈ ವೋಲ್ಟೇಜನ್ನು ಪಡ್ಕೊಳ್ಳಲ್ಲ. ಬಟ್ ಇಂಡಿಯಾ ಮತ್ತು ಭಾರತ ಇದ್ದಾಗ ಮತ್ತು ಇಂಡಿಯಾದಲ್ಲಿ ಮತ್ತು ಪಾಕಿಸ್ತಾನ ಸಾಕಷ್ಟು ಹೈ ವೋಲ್ಟೇಜ್ ಪಡ್ಕೊಳ್ಳುತ್ತೆ. ಇವತ್ತು ಸಂಡೇ ಕೂಡ ತಾವು ಬೆಳಗ್ಗೆಯಿಂದ ಕೂಡ ಕ್ರಿಕೆಟ್ ಹೌದು ಅಲ್ಲ, ಇದು ಟೋಟಲಿ ಭಾಳ ಈಸಿ ಮ್ಯಾಚು. ಬೇರೆ ಟೀಮ್ ಜೊತೆ ಇದ್ದಂದರೆ ಸಂಘರ್ಷ ಇರ್ತದೆ, ಪಾಕಿಸ್ತಾನ ಜೊತೆಗಿತ್ತಂದರೆ ಒನ್ ಸೈಡ್ ನಮ್ಮ ಗೆಲುವು. ಹಂಗಾಗಿ ಮತ್ತು ಕುತೂಹಲ ಇದ್ದೇ ಇರುತ್ತೆ. ಹಾಗಾಗಿ ಹೈ ವೋಲ್ಟೇಜ್ ಮ್ಯಾಚ್ ಅಂತ ನೀವು ಅನ್ಕೊಂಡ್ರ, ಬಟ್ ನಮಗಂತೂ ಈಸಿ ಮ್ಯಾಚ್. ಹಾಗಾಗಿ ಇದನ್ನು ಹೇಳ್ಬೇಕಂದ್ರೆ ಇದಕ್ಕೆ ನಮ್ಮ ಇಂಡಿಯಾ ಟಾಪ್ ಪ್ರೊಫೆಷನಲ್ ಕ್ರಿಕೆಟ್ ಇದಾರಲ್ಲ, ಅವ್ರು ಆಡ್ಬೇಕಂತ ಏನಿಲ್ಲ. ಈವನ್ ನಾವು ಮಾರ್ನಿಂಗ್ ಐಸ್ ಅಂತೇಳಿ ನಮಗೆ ಅವಕಾಶ ಕೊಟ್ಟರು ನಾವು ಪಾಕಿಸ್ತಾನ ಮೇಲೆ ಗೆದ್ದು ತೋರಿಸ್ತೀವಿ. ಎಸ್ಪೆಷಲಿ ನಾನು ಅಭಿಮಾನಿಗಳು ಕೂಡ ಇಂಡಿಯಾ ಟೀಮ್ ಅಲ್ಲ, ನಾವು ಆಡಿದ್ರು ಕೂಡ ಗೆಲ್ತೀವಿ ಅಂತ ಹೇಳಿದ್ರೆ ಮತ್ತು ಅಭಿಮಾನಿಗಳಿದ್ದಾರೆ. ಸರ್, ಇವತ್ತು ಏನು ನಿರೀಕ್ಷೆ ಇದೆ? ಸರ್, ಇವತ್ತು ಭಾರತ ಗೆದ್ದೇ ಗೆಲ್ಲುತ್ತೆ. ಇನ್ನೊಂದೇನೆಂದರೆ ಇವತ್ತು ಎಲ್ಲರೂ ಹೇಳ್ತಿದ್ದಾರೆ ಬದ್ಧ ವೈರಿ ಪಾಕಿಸ್ತಾನ ಅಪೋಸಿಷನ್ ಸ್ಟ್ರಾಂಗ್ ಕಂಟೆಂಟ್. ಯಾಕಂದರೆ ಎಲ್ಲ ವರ್ಲ್ಡ್ ಕಪ್ಪಲ್ಲಿ ಕಂಪೇರ್ ಮಾಡಿದ್ರೆ ಇಂಡಿಯಾನೇ ಮುಂದೆ ಇರೋದು. ಹಂಗಾಗಿ ಇದು ಏನು ಅಂತ ಕುತೂಹಲ, ಏನು ಹೆಸರಿಗಷ್ಟೇ ಪಾಕಿಸ್ತಾನ ಇಂಡಿಯಾ ಅನ್ನೋದೊಂದು ಮ್ಯಾಚ್ ಅಷ್ಟೇ. ಅದು ಕಂಪೇರ್ ಮಾಡೋದ್ರಿಗೆ ಇಂಡಿಯಾ ಸ್ಟ್ರಾಂಗ್ ಕಂಟೆಂಟ್ ಇದೆ. ಇದರಲ್ಲಿ ಆರಾಮಾಗಿ ಇಂಡಿಯಾ ಡಿಫೆಂಡ್ ಮಾಡುತ್ತೆ ಪಾಕಿಸ್ತಾನ. ಇದಿಷ್ಟು ಕ್ರಿಕೆಟ್ ಅಭಿಮಾನಿಗಳ ಮಾತಾಗಿರುವಂಥ. ಏನಂತಂದರೆ ಈ ಬಾರಿ T20 ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾರತ ಗೆದ್ದೇ ಗೆಲ್ಲುತ್ತೆ. ಅದರ ಕೂಡ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ನಾವು ಗೆದ್ದೇ ಗೆಲ್ತೀವಿ ಅನ್ನೋದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ ಬೆಳಗ್ಗೆ, TV9 ವಿಜಯನಗರ.